ಹುಬ್ಬ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರನ್ನು ಜ್ಯೋತಿಷ್ಯದಲ್ಲಿ ಸಹಜ ಸೌಂದರ್ಯ, ಮೃದು ಸ್ವಭಾವ ಮತ್ತು ಆಕರ್ಷಕ ವ್ಯಕ್ತಿತ್ವದ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಇಂತಹವರು ನೋಡಲು ಮಾತ್ರ ಸುಂದರರಾಗಿರುವುದಲ್ಲ, ಅವರಲ್ಲಿರುವ ಆಂತರಿಕ ಶಾಂತಿ, ಸೌಮ್ಯತೆ ಮತ್ತು ಆತ್ಮೀಯತೆ ಕೂಡ ಅವರ ಒಟ್ಟಾರೆ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಇವರ ಮುಖದಲ್ಲಿ ಸಹಜವಾದ ಕಾಂತಿ ಕಂಡುಬರುತ್ತದೆ. ಯಾವುದೇ ಕೃತಕ ಅಲಂಕಾರಗಳಿಲ್ಲದೆ ಕೂಡ ಇವರ ಮುಖವು ಪ್ರಕಾಶಮಾನವಾಗಿ ಕಾಣುವುದು ವಿಶೇಷ. ಇವರ ಚರ್ಮದಲ್ಲಿ ಮೃದುವಾದ ಹೊಳಪು ಮತ್ತು ತಾಜಾತನ ಇರುವುದರಿಂದ ಅವರನ್ನು ನೋಡಿದಾಗಲೇ ಒಂದು ರೀತಿಯ ಹಿತಕರ ಭಾವನೆ ಉಂಟಾಗುತ್ತದೆ. ಇವರ ಕಣ್ಣುಗಳು ಸಾಮಾನ್ಯವಾಗಿ ದೊಡ್ಡದು, ಆಳವಾದ ಅಭಿವ್ಯಕ್ತಿಯನ್ನು ಹೊಂದಿದ್ದು, ನೋಡುವವರ ಮನಸ್ಸನ್ನು ಸೆಳೆಯುವ ಶಕ್ತಿಯನ್ನು ಹೊಂದಿರುತ್ತವೆ. ಕಣ್ಣುಗಳಲ್ಲಿ ಮಮತೆ, ಕರುಣೆ ಮತ್ತು ಆತ್ಮೀಯತೆ ತುಂಬಿರುತ್ತದೆ. ಕೆಲವೊಮ್ಮೆ ಇವರ ಕಣ್ಣಿನ ನೋಟವೇ ಮಾತಿಗಿಂತ ಹೆಚ್ಚು ಹೇಳುವಂತೆ ಕಾಣುತ್ತದೆ. ಇದೇ ಕಾರಣಕ್ಕೆ ಇವರೊಂದಿಗೆ ಮಾತನಾಡುವವರು ಸುಲಭವಾಗಿ ಅವರತ್ತ ಆಕರ್ಷಿತರಾಗುತ್ತಾರೆ. ಕೂದಲುಗಳ ವಿಷಯದಲ್ಲಿ ಕೂಡ ಇವರು ಭಾಗ್ಯಶಾಲಿಗಳೆಂದು ಹೇಳಬಹುದು. ಮೃದುವಾದ, ದಪ್ಪ ಮತ್ತು ಆರೋಗ್ಯಕರ ಕೂದಲು ಇವರಲ್ಲಿರುವುದು ಸಾಮಾನ್ಯ. ಚೆನ್ನಾಗಿ ಬೆಳೆಯುವ ಕೂದಲು ಇವರ ಸೌಂದರ್ಯವನ್ನು ಇನ್ನಷ್ಟು ಮೆರುಗುಗೊಳಿಸುತ್ತದೆ. ಹುಬ್ಬ ನಕ್ಷತ್ರದವರ ನಗು ವಿಶೇಷವಾಗಿ ಮನಸ್ಸನ್ನು ಮುಟ್ಟುವಂತಹುದು. ಇವರ ನಗು ಮೃದುವಾಗಿದ್ದು, ನಿಸ್ಸಂಶಯವಾಗಿ ಮನಮೋಹಕವಾಗಿರುತ್ತದೆ. ಅವರ ನಗುವಿನಲ್ಲಿ ಒಂದು ರೀತಿಯ ನೈಸರ್ಗಿಕ ಆಕರ್ಷಣೆ ಇರುತ್ತದೆ. ಅದು ಸುತ್ತಮುತ್ತಲಿನವರಲ್ಲಿ ಆತ್ಮೀಯತೆಯನ್ನು ಮೂಡಿಸುತ್ತದೆ. ಇವರ ದೇಹಭಂಗಿಯೂ ಕೂಡ ಗಮನ ಸೆಳೆಯುವಂತಿರುತ್ತದೆ. ಸಮತೋಲನಯುತ ಮತ್ತು ಕಲಾತ್ಮಕ ಶೈಲಿಯುಳ್ಳ ಇವರ ನಡೆನುಡಿ, ಶರೀರದ ಭಂಗಿ ಆಲ್ ಸೇರಿ ಇವರನ್ನು ವಿಶಿಷ್ಟವಾಗಿ ತೋರಿಸುತ್ತವೆ. ನಡೆಯುವಾಗ ಅಥವಾ ನಿಂತಿರುವಾಗ ಇವರಲ್ಲಿ ಒಂದು ಶಾಂತ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇವರು ಮಧುರವಾದ ಮಾತುಗಾರರಾಗಿದ್ದು, ಮಾತನಾಡುವ ರೀತಿ ಸಹಜವಾಗಿಯೇ ಜನರನ್ನು ಸೆಳೆಯುತ್ತದೆ. ಮಾತಿನಲ್ಲಿ ಮೃದುವು, ಸ್ಪಷ್ಟತೆ ಮತ್ತು ಸ್ನೇಹಭಾವ ಇರುವುದರಿಂದ ಇವರೊಂದಿಗೆ ಮಾತನಾಡುವುದು ಸುಖಕರ ಅನುಭವವಾಗುತ್ತದೆ. ಜನರ ಮನಸ್ಸನ್ನು ಗೆಲ್ಲುವ ಈ ಗುಣ ಇವರ ವ್ಯಕ್ತಿತ್ವದ ಪ್ರಮುಖ ಆಕರ್ಷಣೆಯಾಗಿದೆ. ಜೊತೆಗೆ ಇವರು ಧೈರ್ಯಶಾಲಿಗಳಾಗಿದ್ದು, ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ಹಿಂಜರಿಯುವುದಿಲ್ಲ. ಈ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವರ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಘನತೆ ನೀಡುತ್ತದೆ. ಕಲಾತ್ಮಕತೆಯ ವಿಷಯದಲ್ಲಿ ನೋಡಿದರೆ, ಹುಬ್ಬ ನಕ್ಷತ್ರದವರು ಸಾಮಾನ್ಯವಾಗಿ ಸಂಗೀತ, ನೃತ್ಯ, ಚಿತ್ರಕಲೆ ಅಥವಾ ಇತರ ಸೃಜನಾತ್ಮಕ ಕ್ಷೇತ್ರಗಳತ್ತ ಹೆಚ್ಚು ಆಕರ್ಷಿತರಾಗಿರುತ್ತಾರೆ. ಇವರ ಮುಖಭಾವಗಳು ಮತ್ತು ದೇಹಭಂಗಿ ಕಲಾತ್ಮಕ ಅಭಿವ್ಯಕ್ತಿಗೆ ಸೂಕ್ತವಾಗಿದ್ದು, ವೇದಿಕೆಯಲ್ಲಿ ಅಥವಾ ಸೃಜನಾತ್ಮಕ ಕಾರ್ಯಗಳಲ್ಲಿ ಇವರ ಉಪಸ್ಥಿತಿ ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಇವರಲ್ಲಿ ಇರುವ ಸೌಂದರ್ಯವು ಕೇವಲ ಹೊರಗೆ ಮಾತ್ರವಲ್ಲ, ಅವರ ಒಳಗಿನ ಸಂವೇದನೆ, ಪ್ರೀತಿ ಮತ್ತು ಕರುಣೆ ಕೂಡ ಅದನ್ನು ಮತ್ತಷ್ಟು ಮೌಲ್ಯಮಯವಾಗಿಸುತ್ತದೆ. ಹುಬ್ಬ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರ ಬಗ್ಗೆ ಜ್ಯೋತಿಷ್ಯದಲ್ಲಿ ನೀಡಿರುವ ವಿವರಣೆಗಳು ಬಹಳ ವೈವಿಧ್ಯಮಯವಾಗಿವೆ. ಈ ನಕ್ಷತ್ರವು ಸೌಂದರ್ಯ, ವಿಲಾಸ, ಆಕರ್ಷಣೆ ಮತ್ತು ತೀವ್ರ ಭಾವನೆಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ಸ್ವಭಾವದಲ್ಲೂ ಮೃದುತನ ಮತ್ತು ಉಗ್ರತೆ ಎರಡೂ ಒಟ್ಟಿಗೆ ಬೆರೆತು ಕಾಣಿಸಿಕೊಳ್ಳುತ್ತವೆ. ಇಂತಹ ಸ್ತ್ರೀಯರು ಸಾಮಾನ್ಯವಾಗಿ ಧಾರಾಳ ಸ್ವಭಾವದವರಾಗಿರುತ್ತಾರೆ. ಸಹಾಯ ಮಾಡುವ ಮನಸ್ಸು, ಇತರರೊಂದಿಗೆ ಬೆರೆತು ಬದುಕುವ ಗುಣ ಇವರಲ್ಲಿ ಇರುತ್ತದೆ. ಆದರೆ ಈ ಧಾರಾಳತೆ ಕೇವಲ ದಾನಶೀಲತೆ ಮಾತ್ರವಲ್ಲ, ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಗುಣಕ್ಕೂ ಸಂಕೇತವಾಗಿದೆ. ಇವರಿಗೆ ಕುಶಲ ಬುದ್ಧಿಯಿದ್ದು, ಪರಿಸ್ಥಿತಿಯನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ತೀಕ್ಷ್ಣವಾದ ಚಿಂತನೆ ಮತ್ತು ಸೂಕ್ಷ್ಮ ಗಮನಶಕ್ತಿ ಇವರನ್ನು ಇತರರಿಗಿಂತ ವಿಭಿನ್ನರನ್ನಾಗಿಸುತ್ತದೆ. ಜೀವನದಲ್ಲಿ ಬರುವ ಅವಕಾಶಗಳನ್ನು ಹಿಡಿದುಕೊಳ್ಳುವ ಚಾತುರ್ಯ ಇವರಲ್ಲಿದ್ದು, ಅದರಿಂದ ಭಾಗ್ಯವು ಇವರನ್ನು ಬೆಂಬಲಿಸುವಂತೆ ಕಾಣುತ್ತದೆ. ಹುಬ್ಬ ನಕ್ಷತ್ರದ ಸ್ತ್ರೀಯರಲ್ಲಿ ಕಲಾತ್ಮಕತೆ ವಿಶೇಷವಾಗಿ ಗೋಚರಿಸುತ್ತದೆ.
ವಿಶೇಷವಾಗಿ ನೃತ್ಯ, ಸಂಗೀತ ಅಥವಾ ಇತರ ಕಲಾಕ್ಷೇತ್ರಗಳಲ್ಲಿ ಇವರಿಗೆ ಸಹಜವಾದ ಆಸಕ್ತಿ ಮತ್ತು ಪ್ರತಿಭೆ ಇರುತ್ತದೆ. ದೇಹಭಂಗಿ, ಮುಖಭಾವಗಳು ಮತ್ತು ಅಭಿವ್ಯಕ್ತಿ ಆಲ್ ಸೇರಿ ಇವರನ್ನು ಉತ್ತಮ ಕಲಾವಿದೆಯರನ್ನಾಗಿ ಮಾಡುತ್ತವೆ. ವೇದಿಕೆಯಲ್ಲಿ ಇವರು ಕಾಣಿಸಿಕೊಂಡರೆ ಪ್ರೇಕ್ಷಕರ ಗಮನವನ್ನು ಸುಲಭವಾಗಿ ಸೆಳೆಯುತ್ತಾರೆ. ಇವರ ಚಲನವಲನದಲ್ಲಿ ಒಂದು ರಿದಮ್ ಮತ್ತು ಸೌಂದರ್ಯ ಕಂಡುಬರುತ್ತದೆ. ಜೀವನದ ವೈಯಕ್ತಿಕ ಆಯ್ಕೆಗಳ ವಿಷಯದಲ್ಲಿ ಈ ನಕ್ಷತ್ರದವರು ತಮ್ಮ ಇಚ್ಛೆಯನ್ನು ಬಹಳ ಪ್ರಾಮುಖ್ಯತೆ ನೀಡುವವರಾಗಿರುತ್ತಾರೆ. ಪ್ರೇಮ ಮತ್ತು ವಿವಾಹದ ವಿಷಯದಲ್ಲೂ ಇವರಿಗೆ ಸ್ವತಂತ್ರ ಮನೋಭಾವ ಇರುತ್ತದೆ. ಇವರು ಇಚ್ಛಿಸಿದ ವ್ಯಕ್ತಿಯನ್ನು ಜೀವನ ಸಂಗಾತಿಯಾಗಿ ಆರಿಸಲು ಹಿಂಜರಿಯುವುದಿಲ್ಲ. ಆದರೆ ಕುಟುಂಬದ ಆಶೀರ್ವಾದವನ್ನು ಪಡೆಯುವುದು ಇವರ ಜೀವನದಲ್ಲಿ ಬಹಳ ಮಹತ್ವದ್ದೆಂದು ಪರಿಗಣಿಸಲಾಗುತ್ತದೆ. ತಂದೆ ತಾಯಿಯರ ಅನುಮತಿ ಇಲ್ಲದೆ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಸಂಕಷ್ಟಗಳಿಗೆ ಕಾರಣವಾಗಬಹುದು ಎಂಬ ನಂಬಿಕೆಯಿದೆ. ಈ ನಕ್ಷತ್ರದ ಸ್ತ್ರೀಯರಲ್ಲಿ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಿರುತ್ತದೆ. ಕೆಲವೊಮ್ಮೆ ಇದೇ ಗುಣವು ಅವರಲ್ಲಿನ ಅಸಹನೆ, ಸಿಟ್ಟು ಮತ್ತು ಅಸೂಯೆಯ ರೂಪದಲ್ಲಿ ವ್ಯಕ್ತವಾಗಬಹುದು. ಇನ್ನೊಬ್ಬರ ಯಶಸ್ಸು ಅಥವಾ ಸಂತೋಷವನ್ನು ಸಹಿಸಿಕೊಳ್ಳುವುದು ಕೆಲವೊಮ್ಮೆ ಕಷ್ಟವಾಗಬಹುದು. ಅತಿಯಾದ ಆಸೆ, ಬಯಕೆಗಳು ಮತ್ತು ಸ್ವಾಭಿಮಾನ ಇವರ ವ್ಯಕ್ತಿತ್ವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಲವೊಮ್ಮೆ ಈ ಗುಣಗಳು ಅಹಂಕಾರದ ಮಟ್ಟಕ್ಕೆ ತಲುಪುವ ಸಾಧ್ಯತೆಯೂ ಇದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ನಕ್ಷತ್ರವನ್ನು ಉಗ್ರ ಸ್ವಭಾವದ ನಕ್ಷತ್ರವೆಂದು ಪರಿಗಣಿಸುವುದರಿಂದ ಈ ತೀವ್ರ ಗುಣಗಳು ಇವರಲ್ಲಿ ಹೆಚ್ಚು ಗೋಚರಿಸುತ್ತವೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಇದೇ ತೀವ್ರತೆ ಇವರ ಶಕ್ತಿಯೂ ಆಗಬಹುದು. ಸರಿಯಾದ ದಿಕ್ಕಿನಲ್ಲಿ ಚಲಿಸಿದರೆ ಇವರ ಆತ್ಮವಿಶ್ವಾಸ ಮತ್ತು ಉತ್ಸಾಹವು ದೊಡ್ಡ ಸಾಧನೆಗಳನ್ನು ತಂದುಕೊಡುತ್ತದೆ. ಜೀವನದಲ್ಲಿ ಸ್ವಾವಲಂಬನೆ ಸಾಧಿಸಲು ಇವರಿಗೆ ಸಾಮರ್ಥ್ಯ ಇದೆ. ತಮ್ಮ ಕಾಲಿನ ಮೇಲೆ ನಿಲ್ಲಲು, ಆರ್ಥಿಕವಾಗಿ ಸ್ವತಂತ್ರರಾಗಲು ಮತ್ತು ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳಲು ಇವರು ಪ್ರಯತ್ನಿಸುತ್ತಾರೆ. ಆರ್ಥಿಕ ಮತ್ತು ವಿಲಾಸಿ ಜೀವನದ ದೃಷ್ಟಿಯಿಂದ ಕೂಡ ಈ ನಕ್ಷತ್ರವು ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ. ವಿಲಾಸಿ ಜೀವನಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಈ ನಕ್ಷತ್ರದಲ್ಲಿ ಆರಂಭಿಸಿದರೆ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಹಣಕಾಸಿನ ವಿಷಯಗಳಲ್ಲಿ ಬೆಳವಣಿಗೆ, ಆದಾಯದ ಹೆಚ್ಚಳ ಮತ್ತು ಉತ್ತಮ ಜೀವನ ಮಟ್ಟವನ್ನು ಸಾಧಿಸುವ ಅವಕಾಶಗಳು ಹೆಚ್ಚಾಗಿರುತ್ತವೆ. ಸರಿಯಾದ ಪ್ರಯತ್ನ ಮತ್ತು ಯೋಜನೆಯಿಂದ ಇವರು ಆರ್ಥಿಕವಾಗಿ ಎತ್ತರಕ್ಕೆ ಏರಬಹುದು. ಒಟ್ಟಾರೆ ಹೇಳುವುದಾದರೆ ಹುಬ್ಬ, ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಸೌಂದರ್ಯ, ಸೌಮ್ಯತೆ ಮತ್ತು ಆಕರ್ಷಕತೆಯ ಸಮನ್ವಯವಾಗಿದ್ದಾರೆ. ಇವರ ಮುಖದ ಕಾಂತಿ, ಕಣ್ಣುಗಳ ಮೃದುತನ, ನಗು ಮತ್ತು ದೇಹಭಂಗಿ ಸೇರಿ ಇವರನ್ನು ಸಹಜವಾಗಿಯೇ ಜನಮನಗಳನ್ನು ಸೆಳೆಯುವ ವ್ಯಕ್ತಿಗಳಾಗಿ ರೂಪಿಸುತ್ತವೆ. ಇವರ ಸಾನ್ನಿಧ್ಯವೇ ಒಂದು ಸುಂದರ ಅನುಭವವಾಗಿದ್ದು, ಇವರೊಂದಿಗೆ ಇರುವವರು ಸುಲಭವಾಗಿ ಹಿತಭಾವವನ್ನು ಅನುಭವಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.